ಸಿ ಇನ್ಸಿಡೆಂಟ್ ಆಗಿರೋದು ಬಂದು ಹಾಸನ್ ಟು ಬೆಂಗಳೂರು ಹೈವೇಲಿ ಕುಣಿಗಲ್ ಎಕ್ಸಿಟ್ ಪಾಯಿಂಟಿಂದ ಒಂದು 3 ಕಿಲೋಮೀಟರ್ಸ್ ಮುಂದೆ ಬಂದರೆ ಬ್ಯಾಕ್ ಟು ಬ್ಯಾಕ್ ಚೈನ್ ಆಕ್ಸಿಡೆಂಟ್ ಆಗಿದೆ. ಒಬ್ಬ ಯಾರೋ ಲೆಫ್ಟಿಂದ ಸಡನ್ನಾಗಿ ರೈಟಿಗೆ ಹೇಳ್ಕೊಂಡು ಮುಂದೆ ಹೋಗಿದ್ದಾನೆ ಅಂದ್ಬಿಟ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೆ ಕಿಯಾ ಕಾರನ್ನು ಹೋಗಿ ಡಿವೈಡರ್ ಕೊಡ್ತಿದ್ದಾನೆ. ಅವ್ನು ಹಿಂದೆ ಬರ್ತಿದ್ದು ಹಿಂದೆಗಡೆ ಬ್ಯಾಕ್ ಟು ಬ್ಯಾಕ್ 6 ಕಾರು ಡಿಕ್ಕಿ ತೊಗೊಂಡಿದೆ. ಬಟ್ ಇದರಿಂದ ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗಿಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ. ಹೌದು, ಇವತ್ತು ಸಂಡೇ, ನಾಳೆ ಎಲ್ಲರೂ ಕೆಲಸಕ್ಕೆ, ಕಾಲೇಜಿಗೆ, ಆಫೀಸ್ ಕಡೆಗೆ ಹೋಗಬೇಕಾಗಿರುತ್ತೆ. ಆದಷ್ಟು ಸೇಫಾಗಿ ಡ್ರೈವ್ ಮಾಡೋಣ. ಒಂದು 10-15 ಮಿನಿಟ್ಸ್ ಲೇಟ್ ಆದರೂ ಪರವಾಗಿಲ್ಲ. ಮನೇಲಿ ಎಂಜಾಯ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಬಂದಿರ್ತೀರ, ಅದು ಮನೇಲಿ ಹಂಗೆ ಖುಷಿಯಿಂದ ಕಳ್ಸಿಕೊಟ್ಟಿರ್ತಾರೆ. ಬಟ್ ನೀವು ವಾಪಸ್ ಹೋಗೋವರೆಗೂ ನಿಮ್ಮ ಪೇರೆಂಟ್ಸ್ ಆಗಿದ್ದವರು ತುದಿಗಳಲ್ಲಿ ಕಾಯ್ತಾ ಇರ್ತಾರೆ, ಟೆನ್ಷನ್ ಆಗಿರ್ತಾರೆ, ಇನ್ನೂ ಬಂದಿಲ್ಲ ಅಂತ. ನೀವು ಟ್ರಿಪ್ಪಿಗೆ ಬಂದಾಗಲೇ ಎಂಜಾಯ್ಮೆಂಟ್ ಎಲ್ಲ ಮಾಡಿರ್ತೀರ. ಅಟ್ಲೀಸ್ಟ್ ಡ್ರೈವ್ ಮಾಡಬೇಕಾದ್ರೂ ಸ್ವಲ್ಪ ಎಂಜಾಯ್ಮೆಂಟ್ನೆಲ್ಲ ಸೈಡಿಗೆ ಇಡಿ. ಆದಷ್ಟು ನಿಧಾನಕ್ಕೆ ಸ್ಲೋ ಆಗಿ ಡ್ರೈವ್ ಮಾಡೋ ಕಡೆ ಯೋಚನೆ ಮಾಡಿ. ಆದಷ್ಟು ಈ ಥರ ಇನ್ಸಿಡೆಂಟ್ಸ್ಗಳನ್ನ ಅವಾಯ್ಡ್ ಮಾಡೋಕ್ಕೆ ನೋಡೋಣ. ಈ ರೋಡಂತೂ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಈ ರೋಡಲ್ಲಿ ಯಾರೋ ಬರ್ತಿರೋರು ಇದ್ರು ಅಂದರೆ ನೆಕ್ಸ್ಟ್ ಯಾವುದನ್ನ ಸರ್ವಿಸ್ ರೋಡಲ್ಲಿ ಡೈವರ್ಷನ್ ತೊಗೊಂಡು ಬೇರೆ ಕಡೆಯಿಂದ ಬನ್ನಿ. ಆದಷ್ಟು ಸೇಫಾಗಿ ಡ್ರೈವ್ ಮಾಡಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಬಾಯ್.